ಸುವರ್ಣ ಯುಗ ಕಂಡ ಗೌಡ್ರ ದಳ ಹಾಳಾಗ್ತಿರೋದೇಕೆ? ಒಕ್ಕಲಿಗರನ್ನಷ್ಟೇ ನೆಚ್ಚಿಕೊಂಡ ಪಕ್ಷಕ್ಕೆ ಅಹಿಂದ ಮತ ಬೇಕೆ? ಸಿದ್ದುಗೆ ಗೌಡರ ಮಗ HDK ಮಾಡಿದ್ದೆಂತ ಅಪಮಾನ? ನಿಜಕ್ಕೂ ರಾಜ್ಯಕ್ಕೆ JDS ಅಗತ್ಯತೆ ಅನಿವಾರ್ಯತೆ ಇದ್ದೇ ಇದೆ. ಆದರೆ ದೇವೇಗೌಡರು ತಮ್ಮ ಮಗನಿಂದ ಪಕ್ಷವನ್ನ ವಾಪಸ್ ಕೈಗೆ ತೆಗೆದುಕೊಳ್ಳಬೇಕು. ಸಾರ್ವಜನಿಕವಾಗಿ ಒಂದು ಶಪಥ ಮಾಡಬೇಕು. ಇನ್ನು ಮುಂದೆ JDS ಪಕ್ಷದ ಮುಖ್ಯಮಂತ್ರಿ ನಮ್ಮ ಕುಟುಂಬದವರು ಆಗೋದಿಲ್ಲ ಅನ್ನಬೇಕು. ಅಷ್ಟೇ ಅಲ್ಲ, ನಮ್ಮ ಕುಟುಂಬದ ಒಬ್ಬರೋ ಇಬ್ಬರಿಗಷ್ಟೇ ಟಿಕೆಟ್ ನೀಡಲಾಗುತ್ತದೆ. ನಾವು ಪಕ್ಷದ ಆಂತರಿಕ ವಿಚಾರದಲ್ಲಿ ತಲೆ ತೂರಿಸೋದಿಲ್ಲ. ನಾನೇ ರಾಷ್ಟ್ರೀಯ ಅಧ್ಯಕ್ಷನಾಗಿರುತ್ತೇನೆ. ನನ್ನ ಮಗ, ನನ್ನ ಮೊಮ್ಮಗ ಯಾರಂದ್ರೆ ಯಾರಿಗೂ ಪಕ್ಷದಲ್ಲಿ ಅತ್ಯುನ್ನತ ಹುದ್ದೆ ನೀಡೋದಿಲ್ಲ. ಇದು ಜಾತ್ಯತೀತ ಜನತಾದಳ, ದೇವೇಗೌಡರ ಕುಟುಂಬದ ಪಕ್ಷವಲ್ಲ ಅಂತ ದೇವೇಗೌಡರು ಸಾರ್ವಜನಿಕವಾಗಿ ಹೇಳಿಕೆ ನೀಡಬೇಕು. ಇದು ಸಾಧ್ಯವಾದರೆ ಮುಂದಿನ ಚುನಾವಣೆಯಲ್ಲೇ JDS ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತದೆ. ಇಷ್ಟೆಲ್ಲ ಘೋಷಣೆ ಮಾಡಿದರೆ ಸಿದ್ದರಾಮಯ್ಯ ತಾವಾಗಿಯೇ ಮತ್ತೆ ಮಾತೃಪಕ್ಷಕ್ಕೆ ಬಂದು ಸೇರಿದ್ರೂ ಅಚ್ಚರಿಗಿಲ್ಲ. ಯಾಕಂದರೆ ಸಿದ್ದು ದೇವೇಗೌಡ ಅನ್ನೋ ಜೋಡಿ ಒಟ್ಟಾಗಿ ನಿಂತರೆ ಏನಾಗುತ್ತದೆ ಅನ್ನೋದನ್ನು ಚರಿತ್ರೆಗೆ ನೋಡಿದೆ. ಅಷ್ಟಕ್ಕೂ ಸುವರ್ಣ ಯುಗ ಕಂಡ ದೇವೇಗೌಡರ ಜಾತ್ಯತೀತ ಜನತಾದಳ ಇವತ್ತು ಗಳಗಳ ಅಳಿತಿರೋದೇಕೆ ಗೊತ್ತಾ? JDS ಎಷ್ಟು ಗೆಲ್ಲೋ ತಾಕತ್ತು ಹೊಂದಿದೆ? ಅಂಕಿ ಅಂಶಗಳೊಂದಿಗೆ ವಾಸ್ತವವನ್ನೇ ಬಿಚ್ಚಿಡ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. 2023ಕ್ಕೆ ಟಾರ್ಗೆಟ್ 120 ಅಂತಿದ್ದಾರೇಕೆ ದಳಪತಿಗಳು? ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅನ್ನೋ ಮಣ್ಣಿನ ಮಗ ಈ ದೇಶದ ಪ್ರಧಾನಿಯಾಗಿದ್ದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಆದರೆ ದೇವೇಗೌಡರ ಪಕ್ಷ ಹಾಳಾಗ್ತಿರೋದು ಯಾಕೆ? ದೇವೇಗೌಡರ ಜಾತ್ಯತೀತ ಜನತಾದಳ ಅಪ್ಪ ಮಕ್ಕಳ ಪಕ್ಷ ಆಗಿದ್ದೇಕೆ? ಒಮ್ಮೆ BJPಯನ್ನು ಕೋಮುವಾದಿ ಪಕ್ಷ ಅಂತಾರೆ, ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಟೀಕಿಸುತ್ತಾರೆ. ಆದಾಗ್ಯೂ ಎರಡು ಪಕ್ಷದೊಂದಿಗೆ ಪದೇ ಪದೇ ಕೈ ಜೋಡಿಸುತ್ತಾ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಲೇ JDS ನಿಜಕ್ಕೂ ಒಂದು ವಿಚಾರಕ್ಕೆ ಬದ್ಧವಾಗಿ ನಿಂತೇಗಿಲ್ಲ. ಹಾಗಾಗಿಯೇ JDS ಪಕ್ಷವನ್ನ ವಿರೋಧಿಗಳು ಹಲವು ರೀತಿಯಲ್ಲಿ ಟೀಕಿಸುತ್ತಲೇ ಇರ್ತಾರೆ. JDS ಅನ್ನೋ ಜಾತ್ಯತೀತತೆಯನ್ನ ಮರೆತಿರೋ ಒಕ್ಕಲಿಗರನ್ನೇ ನೆಚ್ಚಿಕೊಂಡಿರೋ ಒಕ್ಕಲಿಗ ನಾಯಕರನ್ನ ಬೆಳೆಯೋಕೆ ಬಿಡದ ದಳಪತಿಗಳ ಪಕ್ಷ ಇದೀಗ 2023ಕ್ಕೆ ಟಾರ್ಗೆಟ್ 120 ಅನ್ನೋ ಗುರಿ ಹೊಂದಿದೆ. ನಿಜಕ್ಕೂ ಈ ಯೋಚನೆಗೆ ವಿಪಕ್ಷದವರಿಗೆ ಬಹುದೊಡ್ಡ ಹಾಸ್ಯಾಸ್ಪದ ಸಂಗತಿಯಾಗಿದೆ. ಯಾಕಂದ್ರೆ JDS ಅನ್ನೋ ಪಕ್ಷ ಸ್ಥಾಪನೆಯಾದಾಗಿನಿಂದ ಈ ತನಕ ಒಂದೇ ಒಂದು ಚುನಾವಣೆಯಲ್ಲೂ 58ಕ್ಕಿಂತ ಒಂದೇ ಒಂದು ಹೆಚ್ಚಿನ ಸ್ಥಾನ ಗೆದ್ದಿಲ್ಲ. ಅದು ಸಹ ಸಿದ್ದರಾಮಯ್ಯ, MP ಪ್ರಕಾಶ್ರಂತ ಘಟಾನುಘಟಿಗಳಿದ್ದಾಗಲೂ JDS 58 ಸ್ಥಾನ ಗೆದ್ದು ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಆದ್ರೀಗ JDSನಲ್ಲಿ ಉಳಿದಿರೋದು ದೇವೇಗೌಡರ 2 ಮಕ್ಕಳು, 2 ಮೊಮ್ಮಕ್ಕಳು, ಓರ್ವ ಸೊಸೆ, 2 ಅಳಿಯಂದಿರು, ಒಂದಷ್ಟು ಸಂಬಂಧಿಕರಷ್ಟೇ. ಮಣ್ಣಿನ ಮಕ್ಕಳು ಅನ್ನುತ್ತಲೇ ರೈತ ವಿರೋಧಿ ಕೃಷಿ ಕಾಯ್ದೆಗೆ ಜೈ ಎನ್ನುತ್ತಾರೆ. ನಾವು ಮುಸಲ್ಮಾನರ ಪರ ಅನ್ನುತ್ತಲೇ BJPಯೊಂದಿಗೆ ಒಳಮೈತ್ರಿ ಮಾಡಿಕೊಳ್ಳುತ್ತಾರೆ. ಹೀಗೆ JDS ತನ್ನ ಬದ್ಧತೆಯನ್ನ ಮರೆತಿದ್ದು ಇತ್ತೀಚೆಗಷ್ಟೇ. ದೇವೇಗೌಡರ ಮಗ ಕುಮಾರಸ್ವಾಮಿ ಪಕ್ಷದ ಚುಕ್ಕಾಣಿ ಹಿಡಿದ ಮೇಲೆಯೇ ಪಕ್ಷ ನಿಧಾನವಾಗಿ ಹಾಳಾಗ್ತಿರೋದು. ಜನ ಪಕ್ಷದ ಮೇಲೆ ಇಟ್ಟಿದ್ದ ನಂಬಿಕೆಯು ನಶಿಸುತ್ತಿದೆ. ಹೀಗಿರುವಾಗ JDS ಅದ್ಯಾವ ಲೆಕ್ಕಾಚಾರದಲ್ಲಿ 120 ಸ್ಥಾನ ಗೆಲ್ಲುತ್ತೆ ಅಂತೀರಾ? ದಳಪತಿಗಳ ಪ್ಲಾನ್ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಹಾಲಿ ಶಾಸಕರಿಗೆ ಕಡಿಮೆ ಅಂತರದಲ್ಲಿ ಸೋತವರೇ 80 ಮಂದಿ. 2018ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ JDS 200 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ 37 ಸ್ಥಾನ ಗೆದ್ದಿತ್ತು. ನಿಮಗೆ ಗೊತ್ತಿರಲಿ, 107 ಕ್ಷೇತ್ರಗಳಲ್ಲಿ ದಳದ ಅಭ್ಯರ್ಥಿಗಳು ಠೇವಣಿಯನ್ನು ಉಳಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಆದರೆ 35 ಕ್ಷೇತ್ರಗಳಲ್ಲಿ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಅಷ್ಟಕ್ಕೂ ಹೀಗೆ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟ ಕ್ಷೇತ್ರಗಳು ಯಾವುವು ಅಂತೀರಾ? ಕನಕಪುರ, ಪದ್ಮನಾಭನಗರ, ರಾಜರಾಜೇಶ್ವರಿ ನಗರ, ಯಶವಂತಪುರ, ಕೊರಟಗೆರೆ ಇಂಥ ಕ್ಷೇತ್ರಗಳಲ್ಲಿ ಬಲಿಷ್ಠರ ಎದುರು JDS ಹೊಂದಾಣಿಕೆ ರಾಜಕಾರಣವನ್ನೇ ಮಾಡಿಕೊಂಡಿರುತ್ತದೆ. ಹಾಗಾಗಿಯೇ ಏನೋ JDS ಟಾರ್ಗೆಟ್ 120 ಅಂತಿದೆ. ಅದು ಅಸಾಧ್ಯದ ಮಾತು. ಚುನಾವಣೆ ಗೆದ್ದಾಗ 37 ಸ್ಥಾನ ಹೊಂದಿದ್ದ JDSನ ಸದ್ಯದ ಬಲ ಕೇವಲ 32. ಇರೋ 32 ಶಾಸಕರಲ್ಲೂ ಅರ್ಧದಷ್ಟು ಮಂದಿ ಕೈ ಸೇರ್ತಾರ. ಹೌದು,
ಸದ್ಯ ಜೆಡಿಎಸ್ ತನ್ನ ಬಳಿಗಿರೋ 32 ಶಾಸಕರಿಗೂ ಈಗಲೇ ಟಿಕೆಟ್ ಘೋಷಿಸೋ ಮಾತಾಡುತ್ತಿದೆ. ಈ ಪೈಕಿ ಜಿಟಿ ದೇವೇಗೌಡ, ಗುಬ್ಬಿ ವಾಸಣ್ಣ, ಪುಟ್ಟರಾಜು ಸೇರಿದಂತೆ 15ಕ್ಕೂ ಅಧಿಕ ಮಂದಿ ಕಾಂಗ್ರೆಸ್ ಪಕ್ಷ ಸೇರಲಿದ್ದಾರೆ ಎನ್ನಲಾಗುತ್ತಿದೆ. ಅಲ್ಲಿಗೆ ಜೆಡಿಎಸ್ನಲ್ಲಿ ಉಳಿಯೋದು ಕುಮಾರಣ್ಣ, ರೇವಣ್ಣ, ಅನಿತಕ್ಕ, ತಮ್ಮಣ್ಣ ಸೇರಿದಂತೆ ಗೌಡರ ಕುಟುಂಬವಷ್ಟೇ ಉಳಿಯುತ್ತದೆ. 9 ಅನ್ನೋ ಸಂಖ್ಯೆಯೇ ದೇವೇಗೌಡರ ಕುಟುಂಬಕ್ಕೆ ಆಗಿ ಬರೋದಿಲ್ಲ. 1989, 1999, 2019ರಂತೆಯೇ 2023ರಲ್ಲೂ ದೇವೇಗೌಡರ ಕುಟುಂಬದ ಬಹುಪಾಲು ಮಂದಿ ಸೋಲುವ ಸಾಧ್ಯತೆ ಇದೆ. ಹಾಗಾಗಿಯೇ ಜೆಡಿಎಸ್ ಕನಸು ಕಾಣ್ತಿರೋ ಟಾರ್ಗೆಟ್ 80 ಅಸಾಧ್ಯ. ಕೊನೆ ಪಕ್ಷ ಟಾರ್ಗೆಟ್ 9 ಸಾಧ್ಯವಾಗಬಹುದು. ದಳದ ಒಂದಷ್ಟು ಕ್ಷೇತ್ರಗಳನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ಬಡಿದು ಬಾಯಿಗೆ ಹಾಕಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದಳಕ್ಕೆ 24 ವರ್ಷ ಹಿಂದಿನ ರಿಸಲ್ಟ್ ರಿಪೀಟ್ ಆಗೋದು ಪಕ್ಕ. 1995ರ ಜುಲೈ ತಿಂಗಳಿನಲ್ಲಿ ದೇವೇಗೌಡರು ಒಂದಷ್ಟು ಜನತಾ ನಾಯಕರೊಂದಿಗೆ ಸೇರಿಕೊಂಡು ಜಾತ್ಯತೀತ ಜನತಾದಳವನ್ನು ಕಟ್ಟಿದ್ರು. 1999ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗೌಡರು ಅದೃಷ್ಟ ಪರೀಕ್ಷೆ ನಡೆಸಿದ್ರು. ಈ ವೇಳೆ ಗೌಡರ ಜೆಡಿಎಸ್ ಗೆದ್ದಿದ್ದು ಕೇವಲ 10 ಸೀಟು. 10.42% ವೋಟ್ ಶೇರ್ ಪಡೆದುಕೊಂಡಿತ್ತು. ರಾಮಕೃಷ್ಣ ಹೆಗಡೆ ಅವರ ಸಂಯುಕ್ತ ಜನತಾದಳ 18 ಸ್ಥಾನ ಗಳಿಸಿತ್ತು. ಆದರೆ 2004ರ ವಿಧಾನಸಭಾ ಚುನಾವಣೆಗೆ ಹೊತ್ತಿಗೆ ಪಕ್ಷದ ಲುಕ್ಕೇ ಬದಲಾಯಿತು. ಟೊಂಕ ಕಟ್ಟಿ ನಿಂತ ಗೌಡರಿಗೆ ಸಿದ್ದು ಸಾರಥಿಯಾಗಿದ್ದರು. 2004ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರ ಜಾತ್ಯತೀತ ಜನತಾದಳ 58 ಸ್ಥಾನ ಗಳಿಸಿತ್ತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿತ್ತು. 20.77% ವೋಟ್ ಶೇರ್ ಪಡೆದುಕೊಂಡಿತ್ತು. 5 ವರ್ಷಗಳ ಬಳಿಕ ಜೆಡಿಎಸ್ಗೆ ಅಧಿಕಾರವೂ ಸಿಕ್ತು. ರಾಜ್ಯದಲ್ಲಿ 2ನೇ ಸಮ್ಮಿಶ್ರ ಸರ್ಕಾರವೂ ನಡೆಯಿತು. ಎನ್ ಧರ್ಮಸಿಂಗ್ ಸಿಎಂ ಆದರು. ಸಿದ್ದರಾಮಯ್ಯ 2ನೇ ಸಲ ಡಿಸಿಎಂ ಆದರು. ಇದಾಗಿ ಒಂದೇ ವರ್ಷಕ್ಕೆ ದೇವೇಗೌಡರು 10 ಸ್ಥಾನ ಗಳಿಸಿದ್ದ ಪಕ್ಷವನ್ನು 58ಕ್ಕೆ ತಂದು ನಿಲ್ಲಿಸಿದ್ದ ಸಿದ್ದರಾಮಯ್ಯರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಕಾರಣ ಜೆಡಿಎಸ್ ಪಕ್ಷಕ್ಕೆ ಅಹಿಂದ ಬಲವನ್ನ ಹೆಚ್ಚಿಸೋಕೆ ಸಿದ್ದು ಅಹಿಂದ ಹೋರಾಟಕ್ಕೆ ಇಳಿದಿದ್ದು. ಸಿದ್ದರಾಮಯ್ಯ ಅಹಿಂದ ಹೋರಾಟ ಮಾಡಿ ಬೆಳೆದು ಬಿಟ್ಟರೆ ಅನ್ನೋ ಆತಂಕದಲ್ಲೇ ಗೌಡರು ಸಿದ್ದರಾಮಯ್ಯರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಪ್ರತಿಫಲ ಬೆನ್ನಿಗೆ ಸಿಕ್ಕಿತ್ತು. ಸಿದ್ದು ಜೊತೆಯಲ್ಲೇ 30 ಸ್ಥಾನಗಳು ಪಕ್ಷ ಬಿಟ್ಟು ಹೋದವು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತೆ 28 ಸ್ಥಾನಕ್ಕಿಳಿಯಿತು. ಸಿದ್ದರಾಮಯ್ಯ ಹಿಂದೆಯೇ 30 ನಾಯಕರು ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ್ರು. 2008ರ ಚುನಾವಣೆಯಲ್ಲಿ ಜೆಡಿಎಸ್ 19.44% ವೋಟ್ ಶೇರ್ಗೆ ಇಳಿಯಿತು. ನೋಡಿ, ಸಿದ್ದರಾಮಯ್ಯ ಪಕ್ಷದಲ್ಲಿ ಇದ್ದಾಗ ಜೆಡಿಎಸ್ 58 ಸ್ಥಾನ ಗೆದ್ದಿತ್ತು. ಸಿದ್ದರಾಮಯ್ಯ ಪಕ್ಷ ತೊರೆದ ಕೂಡಲೇ 28ಕ್ಕೆ ಇಳಿಯಿತು. ಸ್ಥಾನಗಳಷ್ಟೇ ಅಲ್ಲ, ವೋಟ್ ಶೇರ್ ಸಹ ಕಮ್ಮಿ ಆಯಿತು. ಜೆಡಿಎಸ್ ಪಕ್ಷದ ಸಾಧನೆಯ ಗ್ರಾಫ್ ಇಳಿಯುತ್ತಲೇ ಇರೋ ಸಂದೇಶ ನೀಡಿದ್ದು 2013 ಹಾಗೂ 2018ರ ಫಲಿತಾಂಶ. 2013ರ ರಾಜ್ಯ ವಿಧಾನಸಭಾ ಚುನಾವಣೆ ಒಂದು ರೀತಿ ನಾಯಕರ ತಾಕತ್ತು ಎಷ್ಟು ಅನ್ನೋದನ್ನ ತೋರಿಸೋ ಪ್ರಯೋಗವಾಗಿತ್ತು. ಯಡಿಯೂರಪ್ಪ ಹಾಗೂ ಬಿ ಶ್ರೀರಾಮುಲು ಬಿಜೆಪಿ ತೊರೆದು ಕೆಜೆಪಿ ಮತ್ತು ಬಿಎಸ್ಆರ್ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದ್ರು. ಈ ಚುನಾವಣೆಯಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ 122 ಸ್ಥಾನ ಗಳಿಸಿ ದಾಖಲೆ ಬರೆಯಿತು. ಒಕ್ಕಲಿಗ ಸಮುದಾಯವನ್ನೇ ನೆಚ್ಚಿಕೊಂಡ ಜೆಡಿಎಸ್ 40 ಸ್ಥಾನ ಗಳಿಸಿತ್ತು. 20.02 ವೋಟ್ ಶೇರ್ ಪಡೆದುಕೊಂಡಿತ್ತು. 2018ರ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು 3 ಸ್ಥಾನಗಳನ್ನು ಕಳೆದುಕೊಂಡು 37ಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. 2018ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೌಡರ ಜೆಡಿಎಸ್ 18.03% ವೋಟ್ ಶೇರ್ ಮಾತ್ರ ಪಡೆದುಕೊಂಡಿತ್ತು. 2014ರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಡೆದುಕೊಂಡ ವೋಟ್ ಶೇರ್ ಕೇವಲ 11%. 2019ರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗಳಿಸಿದ್ದು ಬರೀ 9.17%. ಈ ಎಲ್ಲ ಲೆಕ್ಕಾಚಾರಗಳು ಜೆಡಿಎಸ್ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಗಳಿಸಬಹುದು ಅನ್ನೋ ಅಂಕಿ ಅಂಶ ನೀಡುತ್ತಿವೆ. ಸಿದ್ದು ಇಲ್ಲದ ದಳ ಗಳಗಳ ಅತ್ತರು 10 ಸ್ಥಾನ ಸಿಗಬಹುದು.
2023ರ ವಿಧಾನಸಭಾ ಚುನಾವಣೆಯಲ್ಲಿ JDS 10ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವೇಗೌಡರೊಂದಿಗೆ ಕುಮಾರಸ್ವಾಮಿ ಬಿಟ್ಟರೆ ಹೇಳಿಕೊಳ್ಳುವಂತಹ ನಾಯಕರಿಲ್ಲ. ಅಷ್ಟೇ ಅಲ್ಲ, ಹಳೆ ಮೈಸೂರಿನಲ್ಲಿ ಗೌಡರ ಪಕ್ಷದ ಬುಡಕ್ಕೆ ಬಿಜೆಪಿ 2 ಕಡೆ ಕೊಡಲಿ ಪೆಟ್ಟು ಹಾಕಿದೆ. ಮಂಡ್ಯವನ್ನ ಕದಲಿಸೋಕೆ ಸುಮಲತಾರನ್ನ ಬಿಟ್ಟಿದೆ. ಇನ್ನು ಮೈಸೂರು, ಬೆಂಗಳೂರು, ಹಾಸನವನ್ನು ಟಾರ್ಗೆಟ್ ಮಾಡಿಕೊಂಡು DCM ಸ್ಥಾನವನ್ನೇ ನೀಡಿಬಿಟ್ಟಿದೆ. DCM ಡಾಕ್ಟರ್ ಅಶ್ವಥ್ ನಾರಾಯಣ್ JDS ಬೇರಿನ ಮಧ್ಯೆ ಬಿಜೆಪಿ ಬೀಜ ನೆಟ್ಟಿದ್ದಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಗೌಡರ ಪಾಲಿಗೆ ಬಹುದೊಡ್ಡ ಬಲವೇ ಆಗಿದ್ದ ಸಿದ್ದರಾಮಯ್ಯ ಅವರನ್ನು ಕುತ್ತಿಗೆ ಹಿಡಿದು ಪಕ್ಷದಿಂದ ಹೊರಹಾಕಿದ ದಿನವೇ ಅಹಿಂದ ವರ್ಗ JDS ವಿರೋಧಿಸುತ್ತಿದೆ. ಸಿದ್ದು ಇಲ್ಲದ JDS 2023ರ ಚುನಾವಣೆಯಲ್ಲಿ 10ಕ್ಕಿಂತ ಕಡಿಮೆ ಸ್ಥಾನ ಗೆಲ್ಲಬಹುದಷ್ಟೇ. ಇದಿಷ್ಟೇ ಅಲ್ಲ, 1999ರ ಚುನಾವಣೆಯಲ್ಲಿ ತೆಗೆದುಕೊಂಡಿದ್ದ ಶೇಕಡಾವಾರು ಮತಗಳಷ್ಟೇ 2023ಕ್ಕೆ ದಳಕ್ಕೆ ಸಿಗುವ ಸಾಧ್ಯತೆ ಹೆಚ್ಚು ಎನ್ನಲಾಗುತ್ತಿದೆ. ಈ ಕ್ಷಣಕ್ಕೂ ಕಾಲ ಮಿಂಚಿಲ್ಲ. ದೇವೇಗೌಡರು ಪಕ್ಷವನ್ನು ಮತ್ತೆ ಕೈಗೆತ್ತಿಕೊಂಡು ಅಪ್ಪ ಮಕ್ಕಳ ಪಕ್ಷ ಅನ್ನೋ ಕಳಂಕವನ್ನ ತೊಳೆಯಬೇಕು. ನಮ್ಮ ಕುಟುಂಬದ ಯಾರೊಬ್ಬರೂ CM ಆಗೋದಿಲ್ಲ, JDSನ ಸಾಮಾನ್ಯ ಕಾರ್ಯಕರ್ತನಿಗೂ ಅಧಿಕಾರ ಹಂಚುತ್ತೇವೆ ಅನ್ನೋ ಮಾತಾಡಿದರೆ JDS ಅಧಿಕಾರಕ್ಕೇರುತ್ತದೆ. ನೀವೇ ಹೇಳಿ, 2023ಕ್ಕೆ JDS ಗೆಲ್ಲೋದು ಎಷ್ಟು ಸ್ಥಾನ? ಸಿದ್ದು ಇಲ್ಲದ JDS ನಿರ್ನಾಮದ ಹಾದಿ ಹಿಡಿತ. ದೇವೇಗೌಡರು ಬದಲಾಗಬೇಕಲ್ಲವೇ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.